ನಮಸ್ಕಾರ ಸ್ನೇಹಿತರೆ, ಕ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳುವುದೇ ಅಂತ. ಇನ್ವೆಸ್ಟಿಂಗ್ ಮಾಡಬೇಕು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಾದಂತಹ ದಾರಿಗಳಿದೆ. ಬಟ್ ಕೆಲವೊಂದಿಷ್ಟು ಜನಗಳು ಸ್ಮಾರ್ಟೆಸ್ಟ್ ಮೈಂಡ್ಸ್ಗಳು ಲೈಕ್ DIIs ಅಂತ ಹೇಳ್ತಾರೆ, ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಹಾಗೆ FISಗಳು, ಫಾರಿನ್ ಇನ್ವೆಸ್ಟರ್ಸ್ಗಳು, ಅವರೆಲ್ಲ ತುಂಬಾ ದೊಡ್ಡ ಹಣವನ್ನ ಇನ್ವೆಸ್ಟ್ ಮಾಡ್ತಿರ್ತಾರೆ ಮಾರ್ಕೆಟ್ ಅಲ್ಲಿ. ಸೊ ಬೇಸಿಕಲಿ ಅವ್ರು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಷ್ಟು ದೊಡ್ಡ ಹಣ ಅಂತಂದ್ರೆ ರಿಸರ್ಚ್ ಅದೆಲ್ಲ ಇಲ್ಲದೆ ಇನ್ವೆಸ್ಟ್ ಮಾಡಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಕೆಲವೊಂದಿಷ್ಟು ಇನ್ವೆಸ್ಟರ್ಸ್ಗಳು ಅವ್ರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರಪ್ಪ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಪರ್ಪಸ್ ನಾವು ಈ ಒಂದು ವಿಡಿಯೋ ಮಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು. ರೀಸೆಂಟ್ ದಿನಗಳಲ್ಲಿ ಎಸ್ಪೆಷಲಿ 2022 ಇಯರ್ ಬಹಳ ಸ್ಪೆಷಲ್ ಇಯರ್ ಅಂತ ಹೇಳ್ಬೋದು. ಬಿಕಾಸ್ ಈ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ DIIsಗಳು ಆಲ್ಮೋಸ್ಟ್ 2 ಟ್ರಿಲಿಯನ್ ರುಪೀಸ್ ಅಂದ್ರೆ 2 ಲಕ್ಷ ಕೋಟಿಗಳಷ್ಟು ಅಮೌಂಟ್ ಅನ್ನ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ, ಇದೇ ವರ್ಷದಲ್ಲಿ ಇಷ್ಟು ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ DIIs ಕಡೆಯಿಂದ ಬಂದಿರೋದನ್ನ ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರಪ್ಪ ಇವರು? ಸೊ ಬೇಸಿಕಲಿ ಸುಮಾರು ಕಂಪನೀಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಇವತ್ತಿನ ವಿಡಿಯೋ ಮೂಲಕ ಇವರು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಟಾಪ್ 5 ಮಿಡ್ ಕ್ಯಾಪ್ ಅಲ್ಲಿ ಬರ್ತಕ್ಕಂತಹ 5 ಕಂಪನೀಸ್ ಗಳನ್ನ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಬೇಸಿಕಲಿ ಲಾರ್ಜ್ ಕ್ಯಾಪ್ ಅಂತಂದ್ರೆ ತುಂಬಾ ಬೆಳೆದಿರ್ತಕ್ಕಂತಹ ಕಂಪನೀಸ್ಗಳು, ಸ್ಮಾಲ್ ಕ್ಯಾಪ್ ಅಂತಂದ್ರೆ ಇನ್ನು ಬೆಳೀತಾ ಇರತಕ್ಕಂತಹ ಸ್ಟಾಕ್ಸ್ಗಳು, ಮಿಡ್ ಅಲ್ಲಿ ಬರ್ತಕ್ಕಂತಹ ಮಿಡ್ ಕ್ಯಾಪ್ ಅಲ್ಲಿ ಏನಿದೆಯೋ ಅಂದ್ರೆ ರಿವಾರ್ಡ್ ರಿಸ್ಕ್ ಪೊಟೆನ್ಶಿಯಲ್ ಆಲ್ಮೋಸ್ಟ್ ಈಕ್ವಲ್ ಆಗಿರುತ್ತೆ ಇದರಲ್ಲಿ. ಆ ರೀತಿಯಾದಂತಹ ಟಾಪ್ 5 ಕಂಪನೀಸ್ ಗಳನ್ನ ಇವತ್ತಿನ ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಷ್ಟೆಲ್ಲ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಕಂಪ್ಲೀಟ್ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮುಂದಿರೋದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುಂದುವರೆದಕ್ಕಿಂತ ಮುಂಚೆ 2 ಕ್ರಿಟಿಕಲ್ ಇನ್ಫಾರ್ಮೇಶನ್ ಇದೆ. ಒಂದು 14 ಜುಲೈ 2022ಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ. ಯಾವುದೇ ಕ್ಲೋಸಿಂಗ್ ಪ್ರೈಸ್ ಆ ರೀತಿಯಾದಂತಹ ಮಾಹಿತಿಗಳನ್ನ ಶೇರ್ ಮಾಡ್ತಕ್ಕಂಥದ್ದು. ಹಾಗೆ ಎಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದಾರಪ್ಪ DIIsಗಳು ಅನ್ನೋ ಸ್ಟಾಕ್ ಏನಿದೆಯೋ ಅದನ್ನ ಲಾಸ್ಟ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಹಾಗೆ ಕೊನೆವರೆಗೂ ನೀವು ವಿಡಿಯೋ ನೋಡ್ತಕ್ಕಂಥದ್ದು ಕ್ರಿಟಿಕಲ್ ಆಗಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಮೊದಲನೇ ಸ್ಟಾಕ್ ಯುನೈಟೆಡ್ ಬ್ರೀವರೀಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು, ಒಂದಲ್ಲ ಒಂದ್ ಕಡೆಗೆ ಇದರ ಕೇಳಿರ್ತೀವಿ ಇಲ್ಲ ಯೂಸ್ ಮಾಡಿರ್ತೀವಿ ಪ್ರಾಡಕ್ಟ್ ಅನ್ನ. ಬೇಸಿಕಲಿ ನಾನು ಮಾತಾಡ್ತಾ ಇರತಕ್ಕಂಥದ್ದು ಬಿಯರ್ ಬಗ್ಗೆ. ಸೊ ಕಿಂಗ್ ಫಿಶರ್ ಬಿಯರ್ ನಾವು ಕೇಳಿರ್ತೀವಿ. ಹಾಗೆ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಗಳನ್ನು ರೆಡಿ ಮಾಡತಕ್ಕಂತಹ ಕಂಪನಿ ಇದಾಗಿದೆ ಇವತ್ತಿನ ಮಟ್ಟಿಗೆ. ಇವ್ರಿಗೆ ಇರತಕ್ಕಂತಹ ಮಾರ್ಕೆಟ್ ಪೊಸಿಷನ್ ಹಾಗೆ ರೀಸೆಂಟ್ ದಿನಗಳಲ್ಲಿ ಸುಮಾರು 50 ಡಿಫರೆಂಟ್ ಕಂಟ್ರೀಸ್ ಗಳಲ್ಲಿ ತನ್ನ ಆಪರೇಷನ್ಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡಿದೆ. ಇದು ಕೂಡ ಒನ್ ಆಫ್ ದ ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇಂಡಸ್ಟ್ರಿಯಲ್ಲಿ ಸೋ ಫಾರ್ ಇಂಡಸ್ಟ್ರಿಯಲ್ಲಿ ಇವ್ರಿಗೆ ಇರತಕ್ಕಂತಹ ಬ್ರಾಂಡ್ ವ್ಯಾಲ್ಯೂ ಹಾಗೆ ಮಾರ್ಕೆಟ್ ಪೊಸಿಷನ್ ಇವ್ರಿಗೆ ಇರತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಅಥವಾ ಸ್ಟ್ರೆಂತ್ ಅಂತ ಹೇಳೋದಾದ್ರೆ. ಹಾಗೆ ಕಂಪನಿಗೆ ಇರತಕ್ಕಂತಹ ಬಿಗ್ಗೆಸ್ಟ್ ರಿಸ್ಕ್ ಅಂತಂದ್ರೆ ಇವ್ರಿಗೆ ಇರತಕ್ಕಂತಹ ರೆಗ್ಯುಲೇಟೆಡ್ ಫ್ರೇಮ್ ವರ್ಕ್ ಅಲ್ಲಿ ಇವ್ರು ಕೆಲಸ ಮಾಡ್ತಕ್ಕಂಥದ್ದು. ಅಂದ್ರೆ ಇವರು ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಜನಗಳ ಹೆಲ್ತ್ ಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ಗವರ್ಮೆಂಟ್ ಕಡೆಯಿಂದ ಸುಮಾರು ರೀತಿಯಾದಂತಹ ರೆಗ್ಯುಲೇಷನ್ಸ್ ಗಳು, ಪಾಲಿಸೀಸ್ ಗಳು ಡೆಫಿನೆಟ್ಲಿ ಇರುತ್ತೆ. ಅದನ್ನೆಲ್ಲ ಮೀರಿ ಅಥವಾ ಅದನ್ನೆಲ್ಲ ಫಾಲೋ ಮಾಡಿ ಕಂಪನಿ ಕೆಲಸ ಮಾಡ್ತಕ್ಕಂಥದ್ದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಲ್ಲಿ ಏನಾದ್ರು ಪಾಲಿಸೀಸ್ ಗಳಲ್ಲಿ ಅಥವಾ ಅಲ್ಲಿ ಏನಾದ್ರು ಚೇಂಜಸ್ ಗಳಾದ್ರೆ ಅದರ ಡೈರೆಕ್ಟ್ ಪರಿಣಾಮ ಇವರ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಕಂಪನಿಯಲ್ಲಿ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ ಕಂಪನಿ. ಇದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಯುನೈಟೆಡ್ ಬ್ರೀವರೀಸ್ ಇವತ್ತಿನ ಮಟ್ಟಿಗೆ 1649.05 ಟ್ರೇಡ್ ಆಗ್ತಾ ಇದ್ರೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 119.3, ಹಾಗೆ ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಎಲ್ಲ ಕಂಪನಿಯಲ್ಲಿ. ಹಾಗೆ ಕಳೆದ 5 ವರ್ಷದಲ್ಲಿ 4.3% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ 9.72% ನಷ್ಟು ರಿಟರ್ನ್ ಆನ್ ಇಕ್ವಿಟಿ ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 16% ನಷ್ಟು, ಹಾಗೆ ಕಳೆದ 5 ವರ್ಷದಲ್ಲಿ 15.25% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿದ್ರೆ. 200 ಡೇ ಮೂವಿಂಗ್ ಅವರೇಜ್ 1501ರಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಇರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ RSI ಬಂದು 72ರಲ್ಲಿ ಇರುತ್ತೆ. ಸೊ ಯಾವಾಗೆಲ್ಲ RSI 70 ಮೇಲೆ ಹೋಗುತ್ತೋ ಅದನ್ನ ಓವರ್ ಬಾಟ್ ಕಂಡೀಷನ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಇದನ್ನ 70 ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಜಾಸ್ತಿ ಜನ ಬೈ ಮಾಡ್ಬಿಟ್ಟಿದ್ದಾರೆ ಅನ್ನೋ ಒಂದು ಇಂಡಿಕೇಶನ್ ತೋರಿಸುತ್ತೆ ಈ ಒಂದು ಇಂಡಿಕೇಟರ್. ಸೊ ಇದ್ರ ಪ್ರಕಾರ ಸದ್ಯಕ್ಕೆ ಓವರ್ ಬಾಟ್ ಕಂಡೀಷನ್ ಇರುತ್ತೆ. ಬಟ್ ಅಂಟಿಲ್ ಅಲ್ಲೇ 60 ಮೇಲೆ ಇದು ಸಸ್ಟೈನ್ ಆಗೋವರೆಗೂ ಪಾಸಿಟಿವ್ ಸ್ಟ್ರೆಂತ್ ಕಂಟಿನ್ಯೂ ಆಗ್ತಕ್ಕಂತಹ ಚಾನ್ಸಸ್ ಈ ಕಂಪನಿ ಇರುತ್ತೆ. ಇನ್ನು ಓವರ್ ಆಲ್ DIIs ಡೇಟಾ ಪ್ರಕಾರ ಸುಮಾರು 247.29 ಕೋಟಿಗಳಷ್ಟು ವ್ಯಾಲ್ಯೂ ಇರತಕ್ಕಂತ ಅಮೌಂಟ್ ಅನ್ನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸುಮಾರು 16,51,260 ಶೇರ್ಸ್ ಗಳನ್ನ ನೆಟ್ ಕ್ವಾಂಟಿಟಿಲಿ ಬೈ ಮಾಡೋದ್ರ ಮೂಲಕ. ನಮ್ಮ ಲಿಸ್ಟ್ ಇರತಕ್ಕಂತಹ ಎರಡನೇ ಕಂಪನಿ ಬಂದು ಟಾಟಾ ಕಮ್ಯುನಿಕೇಶನ್ಸ್. ಹೆಸರಲ್ಲೇ ಇದೆ ಕಮ್ಯುನಿಕೇಶನ್ಸ್ ಅಂತ ಹೇಳ್ಕೊಂಡು, ಟೆಲಿಕಮ್ಯುನಿಕೇಶನ್ಸ್ ಇರಬಹುದು. ಓವರ್ ಆಲ್ ನೆಟ್ವರ್ಕಿಂಗ್ ಅಥವಾ ಟೆಲಿಫೋನಿಕ್ ಕಮ್ಯುನಿಕೇಶನ್ಸ್ ರಿಲೇಟೆಡ್ ಬಿಸ್ನೆಸ್ ಅನ್ನ ಹೊಂದಿರತಕ್ಕಂತಹ ಕಂಪನಿ. 1986ರಲ್ಲಿ ಸಂಚಾರ್ ನಿಗಮ್ ಲಿಮಿಟೆಡ್ SNL ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಗವರ್ಮೆಂಟ್ ಎಂಟಿಟಿ ಆಗಿತ್ತು. ಬಟ್ ಇವತ್ತಿನ ಕಂಡೀಷನ್ಗೆ ಮೆಜಾರಿಟಿ ಆಫ್ ದ ಸ್ಟೇಕ್ ಅನ್ನ ಟಾಟಾ ಗ್ರೂಪ್ಸ್ ಈ ಕಂಪನಿಯಲ್ಲಿ ಹೋಲ್ಡ್ ಮಾಡ್ತಾ ಇದೆ. ನೀವು ನೋಡ್ತಾ ಇರಬಹುದು ಇಲ್ಲಿ ಆಲ್ಮೋಸ್ಟ್ 58.9% ನಷ್ಟು ಶೇರ್ ಅನ್ನ ಟಾಟಾ ಗ್ರೂಪ್ಸ್ ಈ ಕಂಪನಿಯಲ್ಲಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಪ್ರಕಾರ 31 ಮಾರ್ಚ್ 2022 ಡೇಟಿನ ವೈಸ್ ನೋಡೋದಾದ್ರೆ ಟಾಟಾ ಕಮ್ಯುನಿಕೇಶನ್ಸ್ ಅಲ್ಲಿ 39,40,000
2787 ಕ್ವಾಂಟಿಟಿಗಳನ್ನ ಬೈ ಮಾಡ್ಲಿಕ್ಕಾಗಿದೆ. ಇದರ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಬೈ ವ್ಯಾಲ್ಯೂ 374.24 ಕೋಟಿಗಳಷ್ಟಾಗಿರುತ್ತೆ. ಕಂಪನಿಲಿರ್ತಕ್ಕಂಥ 7,000ಕ್ಕಿಂತ ಜಾಸ್ತಿ ದೊಡ್ಡ ಕಸ್ಟಮರ್ಸ್ ಗಳು ಅಷ್ಟೇ ಅಲ್ಲ, 190ಕ್ಕಿಂತ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ 190ಕ್ಕಿಂತ ಜಾಸ್ತಿ ಕಂಟ್ರೀಸ್ಗಳಲ್ಲಿ ಅವರ ಆಪರೇಷನ್ಸ್ ಗಳನ್ನ ಕಂಪನಿ ಹೊಂದಿದೆ. ಅಂದ್ರೆ ಇವ್ರ ನೆಟ್ವರ್ಕ್ ಇರ್ಬೋದು, ಹಾಗೆ ಕಸ್ಟಮರ್ ಬೇಸ್ ಇರ್ಬೋದು, ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ. ಅದಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಫಾರ್ಚೂನ್ 500 ಕಂಪನೀಸ್ ಅಂತ ಬರುತ್ತೆ. ಟೋಟಲ್ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಗಳನ್ನ ಎಂಟೈರ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥದ್ದನ್ನ ಫಾರ್ಚೂನ್ 500 ಕಂಪನೀಸ್ ಅಂತ ಹೇಳ್ತಾರೆ. ಅದರಲ್ಲಿ 300 ಕಂಪನೀಸ್ ಗಳು ಈ ಕಂಪನಿಗೆ ಆಲ್ರೆಡಿ ಕಸ್ಟಮರ್ ಆಗಿದ್ರೆ, ಅಂದ್ರೆ ಮೋರ್ ದನ್ 50% ಆಫ್ ದ ಫಾರ್ಚೂನ್ ಕಂಪನೀಸ್ ಗಳೇನಿದೆಯೋ ಇಡೀ ವರ್ಲ್ಡ್ ಅಲ್ಲಿ ಆ ಒಂದು ಕಂಪನೀಸ್ ಗಳು ಆಲ್ರೆಡಿ ಈ ಕಂಪನಿಗೆ ಕಸ್ಟಮರ್ಸ್ ಆಗಿರ್ತಾರೆ. ಸೊ ಓವರ್ ಆಲ್ ಇವ್ರಿಗಿರ್ತಕ್ಕಂಥ ಕಸ್ಟಮರ್ ನೆಟ್ವರ್ಕ್ ಇವ್ರಿಗಿರ್ತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಅಥವಾ ಸ್ಟ್ರೆಂತ್ಸ್ ಅಂತ ಹೇಳೋದಾದ್ರೆ. ಹಾಗೆ ಕಂಪನಿ ಒಂದೇ ವರ್ಟಿಕಲ್ ಅಲ್ಲಿ ಅಥವಾ ಒಂದೇ ಡೈರೆಕ್ಷನ್ ಅಲ್ಲಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇದೇ ಒಂದು ಇಂಡಸ್ಟ್ರಿ ಇರತಕ್ಕಂಥ ಬೇರೆ ಬೇರೆ ಸೆಗ್ಮೆಂಟ್ ಗಳು ಬೇರೆ ಬೇರೆ ವರ್ಟಿಕಲ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಈ ರೀತಿ ಆದಾಗ ಡೈವರ್ಸಿಫೈಡ್ ಅಲ್ಲಿ ಕೆಲಸ ಮಾಡಿದಾಗ ಒಂದ್ ಕಡೆಗೆ ಏನೋ ಪ್ರಾಬ್ಲಮ್ ಆದ್ರೆ ಇನ್ನೊಂದ್ ಕಡೆಯಿಂದ ಇವರಿಗೆ ಸಪೋರ್ಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಕೂಡ ಒನ್ ಆಫ್ ದ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇನ್ನ ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಬೇಸಿಕಲಿ ಟೆಲಿಕಮ್ಯುನಿಕೇಶನ್ಸ್ ಅಥವಾ ವಾಯ್ಸ್ ಸೆಗ್ಮೆಂಟ್ ಅಂತ ಹೇಳೋದಾದ್ರೆ ಆ ಪರ್ಟಿಕ್ಯುಲರ್ ವರ್ಟಿಕಲ್ ಅಲ್ಲಿ ತುಂಬಾ ಡ್ರಾಸ್ಟಿಕಲ್ ಡಿಕ್ಲೈನ್ ರೀಸೆಂಟ್ ದಿನಗಳಲ್ಲಿ ಕಂಡು ಬಂದಿರುತ್ತೆ. ಕಂಪನಿಯಲ್ಲಿ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗ್ತಾ ಇದೆ. ಸೇಲ್ಸ್ ಇರ್ಬೋದು ಅಥವಾ ಓವರ್ ಆಲ್ ಪ್ರಾಫಿಟ್ ಇರ್ಬೋದು. ಇದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಬಿಕಾಸ್ ಆಫ್ ದ ಕಾಂಪಿಟೇಷನ್. ಸದ್ಯಕ್ಕೆ ಓವರ್ ಆಲ್ ನಾವೇನ್ ಮಾತಾಡ್ತಾ ಇದೀವಿ ಮೊಬೈಲ್ ನೆಟ್ವರ್ಕ್ಸ್, ಅದರಲ್ಲಿ ಸುಮಾರು ರೀತಿಯಂತ ದೊಡ್ಡ ದೊಡ್ಡ ಕಂಪನೀಸ್ಗಳು ಬರೀ ಪ್ರೈಸ್ ಅಲ್ಲಿ ಅಷ್ಟೇ ಅಲ್ಲ, ಓವರ್ ಆಲ್ ಬ್ರಾಂಡ್ ಗಳ ವೈಸ್ ಕೂಡ ತುಂಬಾ ದೊಡ್ಡ ಕಾಂಪಿಟೇಷನ್ ಇರೋದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್. ಅದರಿಂದ ಇವರಿಗೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಗೆ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಈ ಕಂಪನಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಟಾಟಾ ಕಮ್ಯುನಿಕೇಶನ್ ಸದ್ಯಕ್ಕೆ 965.15 ಟ್ರೇಡ್ ಆಗ್ತಾ ಇದ್ರೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 18.67, ಹಾಗೆ ಡೆಟ್ ಟು ಇಕ್ವಿಟಿ 9.83 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ -1.04% ನಷ್ಟು ಸೇಲ್ಸ್ ಅಲ್ಲಿ ಕಂಪೋನೆಂಟ್ ಗ್ರೋತ್ ಕಂಡಿದೆ, ಅಂದ್ರೆ ನೆಗೆಟಿವ್ ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದೆ ಅಂತ ಹೇಳ್ಬೋದು. ರಿಟರ್ನ್ ಆನ್ ಇಕ್ವಿಟಿ 282.45% ನಷ್ಟು ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಅಂದ್ರೆ -31.23% ನಷ್ಟು ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ಕಂಪನಿ ಕೊಟ್ಟಿದ್ದಾರೆ. ಕಳೆದ 5 ವರ್ಷದಲ್ಲಿ ಪಾಸಿಟಿವ್ 18.19% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. ಸದ್ಯಕ್ಕೆ 200 ಡೇ ಮೂವಿಂಗ್ ಆವರೇಜ್ 1134 ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆಯೋ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಇರೋದ್ರಿಂದ ಇದನ್ನ ನೆಗೆಟಿವ್ ಡೈರೆಕ್ಷನ್ ಅಥವಾ ನೆಗೆಟಿವ್ ಸ್ಟ್ರೆಂತ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ RSI 53.1 ಅಂದ್ರೆ 40-60 ಬ್ಯಾಂಡ್ ಅಲ್ಲಿ ಬರ್ತಾ ಇರೋದ್ರಿಂದ ಇದನ್ನ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ನಮ್ಮಲ್ಲಿ ಇರ್ತಕ್ಕಂತಹ ಮೂರನೇ ಕಂಪನಿ ಬಂದು ಮದರ್ಸನ್ ಸುಮಿ ವೈರಿಂಗ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಮದರ್ಸನ್ ಸುಮಿ. ಸೊ ಬೇಸಿಕಲಿ ಸುಮಿತೊಮೊ ವೈರಿಂಗ್ ಸಿಸ್ಟಮ್ ಹಾಗೆ ಮದರ್ಸನ್ ಗ್ರೂಪ್, ಸೊ ಎರಡು ಸೇರ್ಕೊಂಡು ಕೊಲಾಬರೇಟ್ ಆಗಿ ಬರ್ತಕ್ಕಂತಹ ಕಂಪನಿ ಅಂತ ಹೇಳ್ಬೋದು. ಹೆಸರು ಹೇಳೋ ಪ್ರಕಾರ ವೈರ್ನೆಸ್ ಅಂತ ಅಂದ್ರೆ ಕೇಬಲ್ಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಂಪನಿ ಇದು. ಭಾರತದಲ್ಲಿ ವೈರಿಂಗ್ ಹಾರ್ನೆಸ್ ಓವರ್ ಆಲ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ 40% ನಷ್ಟು ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿರುತ್ತೆ. ಒನ್ ಆಫ್ ದ ಬಿಗ್ ಶೇರ್ ಅಂತ ಹೇಳ್ಬೋದು. ಹಾಗೆ ಮಾರ್ಕೆಟ್ ಲೀಡಿಂಗ್ ಪೊಸಿಷನ್ ಇರುತ್ತೆ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಇವತ್ತಿನ ಮಟ್ಟಿಗೆ. ಅಷ್ಟೇ ಅಲ್ಲ 95% ನಷ್ಟು ಇವರಿಗೆ ಏನ್ ರೆವೆನ್ಯೂ ಬರ್ತಾ ಇದೆಯೋ ಅದು ಎಕ್ಸ್ಪೋರ್ಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿಲ್ಲ, ಅಂದ್ರೆ ಜಾಸ್ತಿ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡೆನ್ಸಿ ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಾದಂತಹ ಸಮಯದಲ್ಲಿ ಜಾಸ್ತಿ ಕಂಟ್ರೋಲ್ಡ್ ವೇದಲ್ಲಿ ಇವರು ಆಪರೇಷನ್ಸ್ ಗಳನ್ನ ರನ್ ಮಾಡತಕ್ಕಂತಹ ಚಾನ್ಸಸ್ ಇರುತ್ತೆ. ಇದು ಕೂಡ ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು. ಕಂಪನಿಗೆ ಇರತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಇರತಕ್ಕಂತಹ ಪೇರೆಂಟ್ ಗ್ರೂಪ್, ಸೊ ಬೇಸಿಕಲಿ ಮದರ್ಸನ್ ಗ್ರೂಪ್ ಇರಬಹುದು ಅಥವಾ ಸುಮಿತೊಮೊ ಇರಬಹುದು, ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನೀಸ್ ಗಳು, ತುಂಬಾ ಎಕ್ಸ್ಪೀರಿಯನ್ಸ್ ಅನುಭವ ಹೊಂದಿರತಕ್ಕಂತಹ ಕಂಪನೀಸ್ ಗಳಾಗಿರುತ್ತೆ. ಇದರ ಬ್ಯಾಕಪ್ ಏನಿದೆ ಇವ್ರ ಹಿಂದೆ ನಿಂತ್ಕೊಂಡಿರೋದೇ ಇವರಿಗೆ ಒಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ. ಹಾಗೆ ಇವರಲ್ಲಿ ಇರತಕ್ಕಂತಹ ಎಫಿಷಿಯನ್ಸಿ ಇದೆ, ವರ್ಕಿಂಗ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಕೊಂಡಿರೋದು ಇವರ ಪ್ರಾಫಿಟಬಿಲಿಟಿ ಕೂಡ ಅದು ಎದ್ದು ಕಾಣಿಸ್ತಾ ಇದೆ. ಸೊ ಬೇಸಿಕಲಿ ಪ್ರಾಫಿಟಬಿಲಿಟಿ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗಿರೋದನ್ನ ರೀಸೆಂಟ್ ದಿನಗಳಲ್ಲಿ ನಾವು ಗಮನಿಸಿದೀವಿ, ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಹಾಗೆ ಕಂಪನಿಗೆ ಇರತಕ್ಕಂತ ಚಾಲೆಂಜ್ ಅಥವಾ ರಿಸ್ಕ್ ಅಂತ ಹೇಳೋದಾದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ ಏನಿದೆಯೋ ಸದ್ಯದ ಮಟ್ಟಿಗೆ ಫೇಸ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳು ಇಂಟ್ರೊಡ್ಯೂಸ್ ಆಗ್ತಾ ಇರಬಹುದು ಅಥವಾ ಅಡ್ವಾನ್ಸ್ ಟೆಕ್ನಾಲಜಿಗಳು ಕಾರಲ್ಲಿ ಇಂಟ್ರೊಡ್ಯೂಸ್, ಕಾರ್ ಅಥವಾ ಓವರ್ ಆಲ್ ಬೈಕ್ ಇರಬಹುದು, ಅಡ್ವಾನ್ಸ್ ಟೆಕ್ನಾಲಜಿಗಳು ಇಂಟ್ರೊಡ್ಯೂಸ್ ಆಗ್ತಕ್ಕಂಥದ್ದು ಇರಬಹುದು. ಈ ರೀತಿಯಂತ ವಿಷಯಗಳು ನಡೀತಾ ಇರಬೇಕಾದ್ರೆ ಡಿಸ್ಟ್ರಪ್ಷನ್ ಗೆ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಬೇರೆ ಯಾವುದೋ ಒಂದು ಹೊಸ ಕಂಪನಿ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಕಾಂಪಿಟೇಷನ್ ಕೊಡಬಹುದು ಈ ಕಂಪನೀಸ್ ಗಳಿಗೆ. ಈ ರೀತಿಯಂತ ಚಾನ್ಸಸ್ ಗಳಿರುತ್ತೆ. ಅಟ್ ದ ಸೇಮ್ ಟೈಮ್ ಬೆಳೀತಾ ಇರತಕ್ಕಂಥ ಟೆಕ್ನಾಲಜಿಗೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತಕ್ಕಂತಹ ಫ್ಲೆಕ್ಸಿಬಿಲಿಟಿನೂ ಕೂಡ ಈ ರೀತಿಯಾದಂತಹ ಕಂಪನೀಸ್ ಗಳಲ್ಲಿ ಇರಬೇಕಾಗಿರೋದು ಅವಶ್ಯಕತೆ ಆಗಿರುತ್ತೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಯಾವ ರೀತಿ ಕಂಪನಿ ಕೆಲಸ ಮಾಡುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಬಟ್ ಸದ್ಯದ ಮಟ್ಟಿಗೆ ಕಂಪನಿಗೆ ಇರತಕ್ಕಂತಹ ಮೇಜರ್ ಚಾಲೆಂಜ್ ಇದೇ ಆಗಿರುತ್ತೆ. ಇನ್ನು ಓವರ್ ಆಲ್ DII ಡೇಟಾ ಪ್ರಕಾರ ಹೇಳೋದಾದ್ರೆ ಇವತ್ತಿನ ಮಟ್ಟಿಗೆ 6,23,53,896 ಶೇರ್ಸ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಬೈ ಮಾಡ್ತಾರೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 424 ಕೋಟಿಯ ವ್ಯಾಲ್ಯೂ ಅನ್ನ DIIs ಗಳು ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಹಾಗೆ ಓವರ್ ಆಲ್ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 78.9 ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 54.51, ಡೆಟ್ ಟು ಇಕ್ವಿಟಿ 0.25, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಲೋನ್ ಇದೆ ಅಂತ ಹೇಳ್ಬೋದು ಕಂಪನಿಲಿ. ರಿಟರ್ನ್ ಆನ್ ಇಕ್ವಿಟಿ 82.05%, ಹಾಗೆ 200 ಡೇ ಮೂವಿಂಗ್ ಆವರೇಜ್ ಸದ್ಯಕ್ಕೆ 64.85 ಇರುತ್ತೆ. ಸೊ ಓವರ್ ಆಲ್ ಇದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಆವರೇಜ್ ಮೇಲೆ ಇರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. 200 ಡೇ ಮೂವಿಂಗ್ ಆವರೇಜ್ ಹಾಗೆ RSI 70.8, ನಾನು ಆಲ್ರೆಡಿ ಹೇಳಿದೆ 70 ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಓವರ್ ಬಾಟ್ ಕಂಡೀಷನ್, ಜಾಸ್ತಿ ಜನ ಬೈ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಇದು. ಸೊ ಅಟ್ ದ ಸೇಮ್ ಟೈಮ್ 60 ಮೇಲೆ ಸಸ್ಟೈನ್ ಆಗ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಮೊಮೆಂಟಮ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ RSI ಪ್ರಕಾರ. ಬಟ್ ಸದ್ಯದ ಮಟ್ಟಿಗೆ ಇದು ಓವರ್
ಬಾಟ್ ಕಂಡೀಷನ್ ಅಲ್ಲಿ ರೀಚ್ ಆಗಿದೆ. ನಮ್ಮ ಲಿಸ್ಟ್ ಇರತಕ್ಕಂತಹ 4ನೇ ಕಂಪನಿ ಬಂದು ಬಾಟಾ ಇಂಡಿಯಾ. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಬ್ರಾಂಡ್. ಇನ್ಫ್ಯಾಕ್ಟ್ ರೂರಲ್ ಏರಿಯಾದಲ್ಲೂ ಕೂಡ ಈ ಒಂದು ಬ್ರಾಂಡಿನ ಪರಿಚಯ ಇರುತ್ತೆ. ಆ ರೀತಿಯಾದಂತಹ ಒಂದು ರೀಚ್ ಅನ್ನ ಇಂಡಿಯಾದಲ್ಲಿ ಸದ್ಯದ ಮಟ್ಟಿಗೆ ಬಾಟಾ ಹೊಂದಿರುತ್ತೆ. ಕಂಪನಿ ಇವತ್ತಿನ ಮಟ್ಟಿಗೆ ತನ್ನ ಸ್ಟ್ರಾಂಗ್ ಬ್ರಾಂಡ್ ಪ್ರೆಸೆನ್ಸ್ ಅನ್ನ ಸುಮಾರು 1569 ಎಕ್ಸ್ಕ್ಲೂಸಿವ್ ಸ್ಟೋರ್ಸ್ ಗಳು 640ಕ್ಕಿಂತ ಜಾಸ್ತಿ ಸಿಟೀಸ್ ಗಳಲ್ಲಿ ಹೊಂದಿರುತ್ತೆ. ಅದಷ್ಟೇ ಅಲ್ಲ, 84% ನಷ್ಟು ಬ್ರಾಂಡ್ ಅವೇರ್ನೆಸ್ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಇರುತ್ತೆ. ಅಂದ್ರೆ 100ರಲ್ಲಿ 84 ಜನಕ್ಕೆ ಗೊತ್ತಿರುತ್ತೆ ಈ ಒಂದು ಬ್ರಾಂಡ್ ಬಗ್ಗೆ. ಹಾಗೆ ಈ ಕಂಪನಿಯ ಮೂಲ ಕಂಪನಿ ಆಗಿರತಕ್ಕಂತಹ ಬಾಟಾ ಕಾರ್ಪೊರೇಷನ್ ಏನಿದೆಯೋ 1986ರಲ್ಲಿ ಲಾಂಚ್ ಆಗಿರ್ತಕ್ಕಂಥದ್ದು. ಇವತ್ತಿನ ಕಂಡೀಷನ್ಗೆ ಎಂಟೈರ್ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಮೇಜರ್ ಪೊಸಿಷನ್ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ. ಈ ಕಂಪನಿ ಅಂದ್ರೆ ಬಾಟಾ ಕಾರ್ಪೊರೇಷನ್ ಇದೆಯೋ ಪೇರೆಂಟ್ ಕಂಪನಿ ಇವತ್ತಿನ ಮಟ್ಟಿಗೆ 70 ಡಿಫರೆಂಟ್ ದೇಶಗಳಲ್ಲಿ ತನ್ನ ಒಂದು ಅಸ್ತಿತ್ವವನ್ನ ಹೊಂದಿದೆ. 5300 ಡಿಫರೆಂಟ್ ಸ್ಟಾಪ್ಸ್ ಗಳನ್ನ ಹೊಂದೋದ್ರ ಮೂಲಕ. ಹಾಗೆ 18 ಕಂಟ್ರೀಸ್ ಗಳಲ್ಲಿ ತನ್ನ ಒಂದು ಪ್ರೊಡಕ್ಷನ್ ಫೆಸಿಲಿಟೀಸ್ ಗಳನ್ನ ಹೊಂದಿರುತ್ತೆ ಕಂಪನಿ. ಹಾಗೆ 52.96% ಸ್ಟೇಕ್ ಅನ್ನ ಬಾಟಾ ಇಂಡಿಯಾ ಲಿಮಿಟೆಡ್ ಅಲ್ಲಿ ಈ ಕಂಪನಿ ಹೊಂದಿರುತ್ತೆ. ಬಾಟಾ ಇಂಡಿಯಾ ಲಿಮಿಟೆಡ್ ಅಲ್ಲಿ 37,52,263 ಕ್ವಾಂಟಿಟಿಯನ್ನ ಬೈ ಮಾಡಿದ್ದಾರೆ ಡಿಐಎಸ್ ಗಳು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 665.28 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ ಈ ಕಂಪನಿ ಮೇಲೆ ಆಗಿರುತ್ತೆ. ಕಂಪನಿಗೆ ಇರತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇವ್ರಿಗಿರ್ತಕ್ಕಂತಹ ರಿಸ್ಕ್ ಪ್ರೊಫೈಲ್. ಯಾವುದೇ ಒಂದು ಕಂಪನಿಯನ್ನ ಅವರಲ್ಲಿ ಇರ್ತಕ್ಕಂತಹ ಸಾಲವನ್ನ ನೋಡ್ಬಿಟ್ಟು ರಿಸ್ಕ್ ಪ್ರೊಫೈಲ್ ನ ಡಿಫೈನ್ ಮಾಡ್ತಾರೆ. ಸೊ ಬೇಸಿಕಲಿ ಡೆಟ್ ಟು ಇಕ್ವಿಟಿ ಅಂತ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನೋಡಿ. ಡೆಟ್ ಟು ಇಕ್ವಿಟಿ ಕಳೆದ ಒಂದು 5 ವರ್ಷ 6 ವರ್ಷದಲ್ಲಿ ಅಂತ ಡೇಟಾ ನೋಡೋದಾದ್ರೆ ಕನ್ಸಿಸ್ಟೆಂಟ್ ಆಗಿ ಯಾವುದೇ ರೀತಿಯಾದಂತಹ ಸಾಲವನ್ನ ತಗೊಳ್ಳದೇನೆ ಕಂಪನಿ ತನ್ನ ಆಪರೇಷನ್ಸ್ ಗಳನ್ನ ಮ್ಯಾನೇಜ್ ಮಾಡ್ತಾ ಇದೆ. ಅದರ ಲೆಟ್ನಲ್ಲಿ ಅಂತ ಹೇಳೋದಾದ್ರೆ ಓವರ್ ಆಲ್ ರಿಸ್ಕ್ ಪ್ರೊಫೈಲ್ ಚೆನ್ನಾಗಿರುತ್ತೆ ಈ ಕಂಪನಿಗೆ ಅಂತ ಹೇಳ್ಬೋದು. ಹಾಗೆ ಆಸ್ ಆಫ್ ಮಾರ್ಚ್ 2022 ಪ್ರಕಾರ ಸುಮಾರು 1,000 ಕೋಟಿಗಳಷ್ಟು ಲಿಕ್ವಿಡ್ ಕ್ಯಾಶ್ ಅನ್ನ ಕಂಪನಿ ಹೊಂದಿರುತ್ತೆ. ಕ್ಯಾಶ್ ಬ್ಯಾಲೆನ್ಸ್ ಅಲ್ಲಿ ಅಂತ ಹೇಳೋದಾದ್ರೆ ಇದು ಕೂಡ ಒನ್ ಆಫ್ ದ ಅಡ್ವಾಂಟೇಜ್. ಕಂಪನಿಗೆ ಏನಾದ್ರು ಹೊಸದಾಗಿ ಏನಾದ್ರು ಮಾಡಬೇಕು ಅಥವಾ ಹೊಸದಾಗಿ ಏನಾದ್ರು ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಅದರಿಂದ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಬೇರೆದ್ರ ಮೇಲೆ ಅಥವಾ ಸಾಲದ ಮೇಲೆ ಡಿಪೆಂಡ್ ಆಗ್ತಕ್ಕಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಕಂಪನಿಗೆ. ಅದಷ್ಟೇ ಅಲ್ಲ, ಕಂಪನಿಗೆ ಇರತಕ್ಕಂತಹ ಬ್ರಾಂಡ್ ಹಾಗೆ ಮಾರ್ಕೆಟ್ ಪೊಸಿಷನ್ ಆಲ್ರೆಡಿ ಹೇಳಿದೆ. ಔಟ್ ಆಫ್ 100 84 ಜನಕ್ಕಾದ್ರೂ ಈ ಒಂದು ಬ್ರಾಂಡಿನ ಅವೇರ್ನೆಸ್ ಇರುತ್ತೆ. ಒನ್ ಆಫ್ ದ ಹ್ಯೂಜ್ ಥಿಂಗ್ ಅಂತ ಹೇಳ್ಬೋದು. ಅಷ್ಟು ಜನಕ್ಕೆ ರೀಚ್ ಆಗಿರ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಬಾಟಾ. ಇದು ಕೂಡ ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ. ಇನ್ನು ಕಂಪನಿಗೆ ಇರ್ತಕ್ಕಂಥ ಮೇಜರ್ ವೀಕ್ನೆಸ್ ಅಂತ ಹೇಳೋದಾದ್ರೆ ಸಿನ್ಸ್ ಇವರ ಪ್ರಾಡಕ್ಟ್ ಅಥವಾ ಈ ಒಂದು ಫುಟ್ವೇರ್ ಇಂಡಸ್ಟ್ರಿ ಏನಿದೆಯೋ ಎಂಟೈರ್ ಎಲ್ಲರೂ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ ದಿನನಿತ್ಯದ ಪ್ರಾಡಕ್ಟ್ ಆಗಿರುತ್ತೆ. ಆಬ್ವಿಯಸ್ಲಿ ಆ ರೀತಿಯಾದಂತಹ ಒಂದು ವಿಷಯ ಇದ್ದಾಗ ಆಪರ್ಚುನಿಟೀಸ್ ಗಳನ್ನ ಹುಡುಕ್ತಕ್ಕಂಥ ಹೊಸ ಕಂಪನೀಸ್ ಗಳಿರ್ಬೋದು ಅಥವಾ ಎಕ್ಸಿಸ್ಟಿಂಗ್ ಕಂಪನೀಸ್ ಗಳಿರ್ಬೋದು ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಒಂದು ಡಿಸ್ರಪ್ಷನ್ ಹಾಗೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಗೆ ಅಂತ ಹೇಳೋದಾದ್ರೆ ಕಾಂಪಿಟೇಷನ್ ಕೂಡ ಕಂಪನಿಗೆ ಇರ್ತಕ್ಕಂತಹ ಮೇಜರ್ ಡಿಸ್ಅಡ್ವಾಂಟೇಜ್ ಅಥವಾ ಇವತ್ತಿನ ಮಟ್ಟಿಗೆ ಇರ್ತಕ್ಕಂತಹ ಒಂದು ವೀಕ್ನೆಸ್ ಅಂತ ಹೇಳ್ಬೋದು. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಬಾಟಾ ಇಂಡಿಯಾ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1785.05 ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 222.77. ಡೆಟ್ ಟು ಇಕ್ವಿಟಿ 0.6. ಹಾಗೆ ಕಳೆದ 5 ವರ್ಷದಲ್ಲಿ 0.71 ನೆಗೆಟಿವ್ ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ. ಅಂದ್ರೆ ಸೇಲ್ಸ್ ಅಲ್ಲಿ ಅಂತ ಒಂದು ಗ್ರೇಟ್ ಇಂಪ್ರೂವ್ಮೆಂಟ್ ಆಗಿಲ್ಲ ಕಳೆದ 5 ವರ್ಷದಲ್ಲಿ ಅಂತ ಹೇಳ್ಬೋದು. ಹಾಗೆ ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ ಬಂದು 5.77%. ಕಳೆದ 1 ವರ್ಷದಲ್ಲಿ 12.34% ನಷ್ಟು. ಹಾಗೆ ಕಳೆದ 5 ವರ್ಷದಲ್ಲಿ 26.15% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯಕ್ಕೆ 200 ಡೇ ಮೂವಿಂಗ್ ಆವರೇಜ್ 1812 ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದರ ಕೆಳಗಡೆ ಇರೋದ್ರಿಂದ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. 200 ಡೇ ಮೂವಿಂಗ್ ಆವರೇಜ್ ಅಟ್ ದ ಸೇಮ್ ಟೈಮ್ RSI 70.8 ಅಂದ್ರೆ ಓವರ್ ಬಾಟ್ ಕಂಡೀಷನ್ ನ ರೀಚ್ ಆಗಿದೆ ಅಂತ ಹೇಳ್ಬೋದು. 70 ಮೇಲೆ ರೀಚ್ ಆಗಿರೋದ್ರಿಂದ ಬಟ್ 60 ಮೇಲೆ ಇದು ಸಸ್ಟೈನ್ ಆಗೋವರೆಗೂ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸೊ ಇವಾಗಿರೋ ಕಂಡೀಷನ್ ಇದು ಓವರ್ ಬಾಟ್ ಕಂಡೀಷನ್ ರೀಚ್ ಆಗಿದೆ ಅಂತ ನಾವು ಹೇಳ್ಬೋದು. ನಮ್ಮ ಲಿಸ್ಟ್ ಇರತಕ್ಕಂಥ ಕೊನೆಯ ಕಂಪನಿ ಬಂದು ಪೇಜ್ ಇಂಡಸ್ಟ್ರೀಸ್ ಲಿಮಿಟೆಡ್. ಸುಮಾರು ಜನ ಗೊತ್ತಿಲ್ಲದೆ ಇರಬಹುದು. ಜಾಕಿ ಇರಬಹುದು, ಹಾಗೆ ಸ್ಪೀಡೋ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇರಬಹುದು. ಈ ಕಂಪನೀಸ್ ಗಳ ಎಕ್ಸ್ಕ್ಲೂಸಿವ್ ಲೈಸೆನ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಇರಬಹುದು, ಡಿಸ್ಟ್ರಿಬ್ಯೂಷನ್ ಇರಬಹುದು, ಕಂಪ್ಲೀಟ್ ಲೈಸೆನ್ಸಿಂಗ್ ನ ಈ ಕಂಪನಿ ಹೊಂದಿರುತ್ತೆ. ಒನ್ ಆಫ್ ದ ಹ್ಯೂಜ್ ಥಿಂಗ್ ಅಂತ ಹೇಳ್ಬೋದು. ಜಾಕಿ ಇವತ್ತಿನ ಮಟ್ಟಿಗೆ ಎಲ್ರಿಗೂ ವೆಲ್ ಅವೇರ್ ಆಗಿರತಕ್ಕಂತಹ ಬ್ರಾಂಡ್ ಮಾರ್ಕೆಟ್ ಅಲ್ಲಿ ಆಗಿರುತ್ತೆ. ಸುಮಾರು 2.2 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಕಂಪನಿ ಇವತ್ತಿನ ಮಟ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟೀಸ್ ಗಳನ್ನ ಹೊಂದಿರುತ್ತೆ. ಅಷ್ಟೇ ಅಲ್ಲ 14 ಡಿಫರೆಂಟ್ ಲೊಕೇಶನ್ಸ್ ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಗಳನ್ನ ಹೊಂದಿರುತ್ತೆ ಕರ್ನಾಟಕ ಹಾಗೆ ತಮಿಳುನಾಡಿನಲ್ಲಿ. ಇನ್ನು ಪೇಜ್ ಇಂಡಸ್ಟ್ರೀಸ್ ಅಲ್ಲಿ 1,65,655 ಕ್ವಾಂಟಿಟೀಸ್ ಗಳನ್ನ ಬೈ ಮಾಡೋದ್ರ ಮೂಲಕ ಅಪ್ರಾಕ್ಸಿಮೇಟ್ಲಿ 707.02 ಕೋಟಿಗಳಷ್ಟು ವ್ಯಾಲ್ಯೂ ಅನ್ನ DIIs ಗಳು ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ಫಿನಾನ್ಷಿಯಲ್ ಇಯರ್ 2022 ಅಲ್ಲಿ ಕ್ವಾರ್ಟರ್ ಬೈ ಕ್ವಾರ್ಟರ್ ಡೇಟಾ ಅಂತ ನೋಡೋದಾದ್ರೆ ಸಿಗ್ನಿಫಿಕೆಂಟ್ ಗ್ರೋತ್ ಈ ಬಿಡ್ಡದಲ್ಲಿ ಕಂಡಿರೋದು ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದು. ಇದ್ರ ಪ್ರಕಾರ ಕಂಪನಿ ಹೆಲ್ದಿಯಾಗಿ ರಿಕವರ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಹಾಗೆ ಕೋವಿಡ್ ಇಂದ ಎಷ್ಟೋ ಪ್ರಾಬ್ಲಮ್ಸ್ ಗಳಾಗಿದೆ ಅಂತ ಅಂದ್ರೂ ಕೂಡ ಕೋವಿಡ್ ಇಂದ ಒಂದು ಮೇಜರ್ ಅಡ್ವಾಂಟೇಜ್ ಆಗಿರೋದೇನಪ್ಪಾ ಅಂತಂದ್ರೆ ಜನಗಳಲ್ಲಿ ಹೆಲ್ತ್ ಅವೇರ್ನೆಸ್ ಫಿಟ್ನೆಸ್ ಅವೇರ್ನೆಸ್ ತಂದ್ಕೊಟ್ಟಿದೆ ಕೋವಿಡ್. ಸೊ ಹಾಗಾಗಿ ಕೋವಿಡ್ ಆದ್ಮೇಲೆ ಹೆಲ್ತ್ ರಿಲೇಟೆಡ್ ಅಥವಾ ಅಥ್ಲೆಟ್ಸ್ ಗಳು ಹಾಕೊಳ್ತಕ್ಕಂತಹ ಬಟ್ಟೆಗಳಲ್ಲಿ ಜಾಸ್ತಿ ಒಂದು ಡಿಮ್ಯಾಂಡ್ ಈ ಕಂಪನಿ ಕಂಡು ಬಂದಿರುತ್ತೆ. ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಪಾಯಿಂಟ್ ಅನ್ನ. ಹಾಗೆ ಕಂಪನಿಗೆ ಇರತಕ್ಕಂತಹ ಮೇಜರ್ ಡಿಸ್ಅಡ್ವಾಂಟೇಜ್ ಅಥವಾ ರಿಸ್ಕ್ ಪಾಯಿಂಟ್ ಅಂತಂದ್ರೆ ಓವರ್ ಡಿಪೆಂಡೆನ್ಸಿ ಏನಿದೆ ಇವ್ರದ್ದು ಜಾಕಿ ಬ್ರಾಂಡ್ ಮೇಲೆ ಇರುತ್ತೆ. ಸೊ ಬೇಸಿಕಲಿ ಜಾಕಿ ಬ್ರಾಂಡ್ ಇಂದಾನೆ ಇವರನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಹಾಗಾಗಿ ಜಾಕಿ ಬ್ರಾಂಡ್ ಮೇಲೆ ಇರತಕ್ಕಂತ ಓವರ್ ಡಿಪೆಂಡೆನ್ಸಿ ಏನಿದೆಯೋ ಅದು ಕಾನ್ಸಂಟ್ರೇಟೆಡ್ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಅದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಹಾಗೆ ಕಂಪನಿ ತನ್ನ ಬ್ರಾಂಡ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಇದೆ. ಬೇರೆ ಬೇರೆ ರೀತಿಯಾದ ಬ್ರಾಂಡ್ಸ್ ಗಳ ಜೊತೆ ಕೊಲಾಬರೇಟ್ ಆಗಿ ಎಕ್ಸ್ಪಾಂಡ್ ಮಾಡ್ತಾ ಇದ್ರು ಕೂಡ ಇವತ್ತಿನ ಮಟ್ಟಿಗೆ ಎಂಟೈರ್ ಪ್ರಪಂಚದಲ್ಲಿ ಅಂತ ಹೇಳೋದಾದ್ರೆ ತುಂಬಾ ಸ್ಮಾಲ್ ಪೋರ್ಷನ್ ನ ಹೊಂದಿರುತ್ತೆ ಇನ್ನರ್ ವಿಯರ್ಸ್ ಅಥವಾ ಈ ರೀತಿಯಾದಂತಹ ಸೆಗ್ಮೆಂಟ್ ಅಲ್ಲಿ ಅಂತ ಹೇಳೋದಾದ್ರೆ. ಹಾಗೆ ಇನ್ನೊಂದು ಕ್ರಿಟಿಕಲ್
ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ 14 ಡಿಫರೆಂಟ್ ಲೊಕೇಶನ್ಸ್ ಗಳಲ್ಲಿ ಫೆಸಿಲಿಟೀಸ್ ಗಳನ್ನ ಹೊಂದಿರುತ್ತೆ ಅಂತ ಹೇಳ್ಕೊಂಡು, ಬಟ್ ಇದು ಕರ್ನಾಟಕ ಹಾಗೆ ತಮಿಳುನಾಡಲ್ಲಿ ಮಾತ್ರ ಆಗಿರುತ್ತೆ. ಸೊ ಇನ್ ಕೇಸ್ ಆ ಲೊಕೇಶನ್ಸ್ ಗಳೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದರ ಇಮಿಡಿಯೇಟ್ ಪರಿಣಾಮ ಕಂಪನಿ ಮೇಲೆ ಬೀರುತ್ತೆ. ಅಷ್ಟೇ ಅಲ್ಲ, ಈ ತಮಿಳುನಾಡು ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು ಸೌತ್ಗೆ ಸೇರಿರ್ತಕ್ಕಂತಹ ರಾಜ್ಯಗಳು ಮಾತ್ರ ಆಗಿರುತ್ತೆ. ಸೊ ಹಾಗಾಗಿ ಕಾನ್ಸಂಟ್ರೇಟೆಡ್ ರಿಸ್ಕ್ ಜಿಯೋಗ್ರಫಿಕಲಿನೂ ಈ ಕಂಪನಿಗೆ ಇರೋದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಪೇಜ್ ಇಂಡಸ್ಟ್ರಿ ಸದ್ಯದ ಮಟ್ಟಿಗೆ 43,684.35 ಟ್ರೇಡ್ ಆಗ್ತಾ ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 90.78, ಡೆಟ್ ಟು ಇಕ್ವಿಟಿ 0.1 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 12.8% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 54.37 ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 32.83%. ಅಷ್ಟೇ ಅಲ್ಲ, ಕಳೆದ 5 ವರ್ಷದಲ್ಲಿ 20.84% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯಕ್ಕೆ 200 ಡೇ ಮೂವಿಂಗ್ ಅವರೇಜ್ 40,109 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದರ ಮೇಲೆ ಇರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. RSI ಸದ್ಯಕ್ಕೆ 61.1 ಇರುತ್ತೆ, ಅಂದ್ರೆ ಜಸ್ಟ್ 60 ಕ್ರಾಸ್ ಆಗಿದೆ ಅಂತ ಹೇಳ್ಬೋದು. ಪಾಸಿಟಿವ್ ಮೊಮೆಂಟಮ್ ಅನ್ನ ಇಂಡಿಕೇಟ್ ಮಾಡುತ್ತೆ ಇದು. ಅಟ್ ದ ಸೇಮ್ ಟೈಮ್ ಇದು 70 ಮೇಲೆ ಕ್ರಾಸ್ ಆಯಿತು ಅಂತಂದ್ರೆ ಓವರ್ ಬಾಟ್ ಕಂಡೀಷನ್ ರೀಚ್ ಆಗಿದೆ ಅಂತ ಹೇಳ್ಬೋದು. ಬಟ್ ಸದ್ಯದ ಮಟ್ಟಿಗೆ ಇದು ಆಲ್ರೆಡಿ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ RSI ಪ್ರಕಾರ. ಇದೇ 5 ಕಂಪನೀಸ್ ಗಳಾಗಿತ್ತು DIS ಗಳು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಟಾಪ್ 5 ಕಂಪನೀಸ್ ಗಳು ಮಿಡ್ ಕ್ಯಾಪ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನೋ ಪ್ರಶ್ನೆಗಳಿದ್ರೆ ಅಥವಾ ನಿಮ್ಗೆ ಈ ರೀತಿ ಅರ್ಥ ಆಗಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ರೀತಿಯಂತ ಮಾಹಿತಿಗಳು ನಮ್ಮ ಕಡೆಯಿಂದ ಫೈನಾನ್ಸ್ ಆಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಅಪ್ಲೋಡ್ ಮಾಡಿ ತಕ್ಷಣ ನಿಮ್ಗೆ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.